ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ನನ್ನ ಕಾರ್ನ ಸರ್ವಿಸ್ ಮಾಡಿಸ್ಕೊಂಡು ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರಿ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ನನ್ನ ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ನಾವು ಹೊರಟಿದ್ದು ಬಾದಾಮಿ ಕಡೆಗೆ. ಸೊ ನನ್ನ ಫ್ರೆಂಡು ಫ್ರದಿ ಮತ್ತು ನಾನು ಹೋದ್ವಿ. ತುಮಕೂರಲ್ಲಿ ಒಬ್ಬ ಫ್ರೆಂಡ್ನ ಪಿಕಪ್ ಮಾಡಿದ್ವಿ. ಸೊ ಸೆಂಟ್ರಲ್ಲಿ ನಾವು ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿದ್ವಿ. ಅದೇನಂತಂದರೆ ಟೋಲ್ ಗೇಟ್ ಎಂಟ್ರಿ ಆಗಬೇಕಾದ್ರೆ ಲೋ ಬ್ಯಾಲೆನ್ಸ್ ಇತ್ತು. ಸೊ ಇಮಿಡಿಯೇಟಾಗಿ ರೀಚಾರ್ಜ್ ಮಾಡಿದ್ರು ಸಹ ನಮಗದು ರಿಫ್ಲೆಕ್ಟ್ ಆಗಿಲ್ಲ. ಸೊ ಅದು ನಮಗೆ ರಿಫ್ಲೆಕ್ಟ್ ಆಗಿದ್ದು ನೆಕ್ಸ್ಟ್ ಡೇ ಸೇಮ್ ಟೈಮಿಂಗ್ಸ್ಗೆ. ಸೊ ಬೇರೆನೂ ಆಪ್ಷನ್ ಇಲ್ಲದೆ ನಾವೇನು ಮಾಡಿದ್ವಿ, ಕ್ಯಾಶ್ ಕೊಟ್ಟು ಹೋಗಿದ್ದಾಯಿತು. ಸೊ ಹೊಸಪೇಟೆಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನಾವು ಇನ್ನು ಮಿಕ್ಕಿರೋ ಫ್ರೆಂಡ್ಸ್ಗಳನ್ನೆಲ್ಲ ಪಿಕಪ್ ಮಾಡಿಕೊಂಡು ಅಲ್ಲಿಂದ ನಾವು ಡೈರೆಕ್ಟಾಗಿ ಬಾದಾಮಿಗೆ ಹೊರಟ್ವಿ. ಸೊ ನಮ್ಮ ಫ್ರೆಂಡ್ಸ್ಗಳೆಲ್ಲ ಕಾರೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ. ಸೊ ಅಲ್ಲಿಂದ ಡೈರೆಕ್ಟಾಗಿ ನಾವು ಹೊರಟಿದ್ದು. ಸೊ ಹೋಗ್ತಾ ರೋಡಲ್ಲೆಲ್ಲ ಜಾಲಿಯೆಲ್ಲ ಸಾಂಗ್ಗಳೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಸೊ ಬಾಗಲಕೋಟೆಗೆ ರೀಚ್ ಆಗಿದ ತಕ್ಷಣ ನಾವೇನು ಮಾಡಿದ್ವಿ ಅಂತಂದರೆ, ನನ್ನ ಫ್ರೆಂಡ್ ಒಬ್ಬ ಅಲ್ಲಿ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾಯಿದ್ದಾನೆ. ಸೊ ಅವನದು ಪಬ್ಲಿಕ್ ರಿವ್ಯೂ ಹೆಂಗಿದೆ ಅಂತ ಹೇಳ್ಬಿಟ್ಟಲ್ಲ, ಇಲ್ಲ ಹಂಗೆ ಮನೆ ಅಡ್ರೆಸ್ ಕೇಳ್ದಂಗೂ ಆಗುತ್ತೆ. ಸೊ ಪಬ್ಲಿಕ್ ರಿವ್ಯೂ ಹೆಂಗಿದೆ ಅಂತಲೂ ಕೇಳ್ದಂಗೆ ಆಗಿದೆ. ಸೊ ನಮ್ಮ ಫ್ರೆಂಡ್ಸ್ನ ನಾವು ಕೊನೆಗೂ ನಾವು ಮೀಟ್ ಮಾಡಿದ್ವಿ. ಸೊ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ 07 ಮಹಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನೇನು ವೀಡಿಯೋ ಮಿಸ್ ಆಗಿದೆ ಆ ಎಲ್ಲ ವೀಡಿಯೋಸು ಸಹ ಅಲ್ಲಿದೆ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ನಾನು ಡ್ರೈವ್ ಮಾಡ್ತಿರೋದ್ರಿಂದ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವ್ರ ಚಾನಲಲ್ಲಿ ನೀವು ಮಿಕ್ಕಿದ ವೀಡಿಯೋ ನಾವೇನೇನು ಫನ್ ಮಾಡಿದ್ವಿ, ನಾವೇನೇನು ಜಾಲಿ ಮಾಡಿದ್ವಿ, ಅದನ್ನೆಲ್ಲ ಪ್ರತಿಯೊಂದು ಸಹ ಈ ಚಾನಲಲ್ಲಿ ನೋಡ್ಬೋದು. ಸೊ ಇವ್ರಿಗೆ ನಾವು ಹೇಳ್ತಾ ಇದ್ವಿ, ಸೊ ಪಬ್ಲಿಕ್ ರಿವ್ಯೂ ಹೆಂಗಿತ್ತು, ಏನಿತ್ತು, ಇನ್ನೂ ಏನು ಮಾಡ್ಬೋದಿತ್ತು ಅಂತ. ಸೊ ಅವರೆಲ್ಲ ಓಕೆ ಈ ಥರ ಇದೆ, ಇನ್ನೂ ಇದು ಮಾಡ್ತಾಯಿದ್ವಿ ಅಂತ ಹೇಳ್ಬಿಟ್ಟು ಅವ್ರ ಅಭಿಪ್ರಾಯ ಏನಿದೆ ಅದನ್ನೆಲ್ಲ ಹೇಳ್ತಾಯಿದ್ರು. ಸೊ ನಾವು ಅದಕ್ಕೆ ಖುಷಿಪಟ್ವಿ. ಆ್ಯಕ್ಚುಲಿ ಅಂದರೆ ತುಂಬ ಅಷ್ಟು ಒಂದು ಸಣ್ಣ ಹಳ್ಳಿಲಿದ್ದು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾರಲ್ಲ. ಸೊ ಇವ್ರ ಕೆಲಸ ಬಿಟ್ಟು ಇವ್ರಿಗೆ ಒಳ್ಳೆ ಕೆಲಸ ಇತ್ತು, ಆ ಕೆಲಸನೆಲ್ಲ ಬಿಟ್ಟು ಇವ್ರಿಗೆ ಇದೇ ನಾನು ಪ್ರೊಫೆಷನ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದಾರೆ. ಸೊ ದಯವಿಟ್ಟು ಇವ್ರಿಗೆ ಸಪೋರ್ಟ್ ಮಾಡಿ, ಹೆಚ್ಚು ಹೆಚ್ಚು ವ್ಯೂಸ್ ಬರಲಿ. ಸೊ ಹಂಗೆ ನಮ್ಮ ಫ್ರೆಂಡ್ಸ್ಗಳ್ನೆಲ್ಲ ಅವರು ಮಾತಾಡ್ಸಿದ್ರು, ಎಲ್ಲ ಕೆಳಗಡೆ ಇಳಿಸ್ಕೊಂಡು ಮಾತಾಡ್ಸಿದ್ವಿ. ನಮ್ಮ ಫ್ರೆಂಡ್ಸ್ಗಳ್ನೆಲ್ಲ ಮಾತಾಡ್ತಾಯಿದ್ರು. ಸೊ ನಾವು ಹಂಗಾಗಿ ಅವ್ರಿಗೆ ಯಾರೆಲ್ಲ ಇಂಟ್ರೊಡಕ್ಷನ್ ಮಾಡ್ಕೊಂಡು ಏನು ಮಾಡ್ತೀವಿ ಅಂತೇಳಿ ಇವರೆಲ್ಲ ಬಂದ್ಬಿಟ್ಟು ನಮ್ಮ ತುಮಕೂರಲ್ಲಿ ಓದೋರು. ಸೊ ಅಲ್ಲಿಂದ ಫ್ರೆಂಡ್ಸ್ ಎಲ್ಲ ಸೇರಿದ್ರು ಅಂದಮೇಲೆ ಗೊತ್ತಲ್ಲ, ನೈಟ್ ಔಟು, ನೈಟ್ ಪಾರ್ಟೀಸು. ಸೊ ಒಳ್ಳೆ ಫೈರ್ ಕ್ಯಾಂಪ್ ಹಾಕ್ಕೊಂಡು ಚಿಕನ್ ಮಾಡ್ಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ನಾವು ಆವತ್ತು ನೈಟೆಲ್ಲ ಅಲ್ಲೇ ಮುಗಿಸಿದ್ವಿ. ಅಲ್ಲೇ ಸ್ಟೇ ಮಾಡಿದ್ವಿ ಸಹ ನೈಟ್ ಕ್ಯಾಂಪ್ ಹಾಕ್ಕೊಂಡು. ಸೊ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಸೊ ಆಫ್ಟರ್ ಲಾಂಗ್ ಟೈಮು ನಾವೆಲ್ಲ ಎಂಜಾಯ್ ಮಾಡಿದ್ದು. ಸೊ ಒಂದು ಕಡೆ ಸೇರಿಕೊಂಡು, ಅದು ಇಲ್ಲಿ ಬೆಂಗಳೂರು, ತುಮಕೂರು ಅವ್ರವ್ರ ಪ್ಲೇಸ್ಗಳೆಲ್ಲ ಅವ್ರ ಬ್ಯುಸಿಯಾಗಿದ್ದರು. ಸೊ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದ್ಸಲಿ ಗೆಟ್ ಟುಗೆದರ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೊರಟಿದ್ದೆ ಮಹಾಕೂಟಕ್ಕೆ. ಸೊ ರೋಡ್ ಮಾತ್ರ ಅಲ್ಟಿಯಾಗಿತ್ತು, ಸಖತ್ತು ಫುಲ್ಲು ಈ ಜನ ನೋಡಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬೋರ್ ಆಗಿದ್ದವ್ರಿಗೆ ಈ ಪ್ಲೇಸ್ ಸಖತ್ತಾಗಿತ್ತು. ಸೊ ದುಡ್ಡಿರೋರಿಗೆ ಕುಂಭಮೇಳ, ದುಡ್ಡಿಲ್ದವ್ರಿಗೆ ಮಹಾಕೂಟ ಅನ್ನಂಗೆ ನಾವು ಈ ಪ್ಲೇಸ್ಗೆ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಅಲ್ಲಿ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದೆ ನಮ್ಮ ಮೇನ್ ಟಾರ್ಗೆಟ್ ಆಗಿತ್ತು ಬಾದಾಮಿಗೆ. ಸೊ ಬಾದಾಮಿಗೆ ಬಂದು ಇಳಿದ್ವಿ. ಇದು ನಿಮ್ಗೆ ಗೊತ್ತಿರೋ ಪ್ಲೇಸೇ ಸಿಕ್ಕಾಬಿಟ್ಟೆ. ನನಗೇನು ಅಷ್ಟು ಇದ್ರ ಬಗ್ಗೆ ಇತಿಹಾಸ ಗೊತ್ತಿಲ್ಲ. ನೆಕ್ಸ್ಟ್ ವೀಡಿಯೋಗಳಿಂದ ನಿಮಗೆ ಯಾವ ಪ್ಲೇಸ್ಗೆ ಹೋಗ್ತೀವೋ ಆ ಇತಿಹಾಸದ ಬಗ್ಗೆ ತಿಳ್ಕೊಂಡು ಆ ವಿಡಿಯೋ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ದಯವಿಟ್ಟು ಇದೇ ಥರ ನನಗೆ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಎಂಜಾಯ್ ಮಾಡೋಣ ಬನ್ನಿ. ಫುಲ್ ಇವಾಗ ಬಾದಾಮಿ ಹೆಂಗಿತ್ತು, ನಾವು ಅಲ್ಲಿ ಏನೇನು ಮಾಡಿದ್ವಿ ಅನ್ನೋದೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವರು ಮಹೇಶ್ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು. ಸೊ ಸಿಕ್ಕಾಪಟ್ಟೆ ಜನ ಕ್ರೌಡ್ ಇರೋದ್ರಿಂದ ನನಗೂ ಅಷ್ಟು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಎಲ್ಲ ಕಡೆ ಅವರೇ ಕವರ್ ಆಗ್ತಾಯಿದ್ರು. ಅದು ಏನು ಅನಿಸ್ತಾಯಿತ್ತು ಒಂಥರ ಏನೋ ಒಂದು ಮುಜುಗರಕ್ಕೆ ಈಡಾಗ್ತಿತ್ತು ನನಗೆ. ಸೊ ಅವ್ರು ಏನು ಅನ್ಕೊಂತಾರೋ, ನಮ್ಮ ವೀಡಿಯೋನೆಲ್ಲ ಮಾಡ್ತಾಯಿದ್ದಾರೆ ಅಂತ ಅನ್ಕೊತಾರೋ ಅಂತ ಹೇಳ್ಬಿಟ್ಟು. ಸೊ ಅದಕ್ಕಾಗಿ ನಾನು ಜಾಸ್ತಿ ಎಲ್ಲ ವೀಡಿಯೋ ಎಲ್ಲ ಮಾಡಲಿಲ್ಲ. ಸೊ ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ, ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಇದು ಮಾಡೋದಕ್ಕೆ. ಸೊ ಒಂದೊಂದು ಟೋಟಲ್ ಇಲ್ಲಿ 4 ಸ್ಟೇಜ್ ಇದೆ. ಈ 4 ಸ್ಟೇಜಲ್ಲೂ ಸೊ ಮಣ್ಣಲ್ಲೇ ಅದನ್ನು ಕೊರೆದಿದ್ದಾರೆ, ಆ ಗುಹೆಗಳನ್ನೆಲ್ಲ ಕೊರೆದಿದ್ದಾರೆ. ಇದು ಬಂದ್ಬಿಟ್ಟು ಗೃಹಾಂತರ ದೇವಾಲಯ ಅಂತ ಹೇಳ್ಬಿಟ್ಟು. ಸೊ 4 ಸ್ಟೇಜ್ 1, 2, 3, 4 ಹೋಗ್ತಾನೂ ನಿಮಗೆ. ಮತ್ತು ಸ್ಟೆಪ್ಸು ಅಷ್ಟು ದೊಡ್ಡದಾಗಿ ಅಷ್ಟಿದಾಗಿ ಮಣ್ಣಲ್ಲೇ ಕೊರೆದು, ಇದು ಯಾವುದನ್ನು ಹೊರಗಡೆಯಿಂದ ತಂದು ಮಾಡಿರೋವಂಥದ್ದಲ್ಲ, ಅಲ್ಲಿರೋದು ಮಣ್ಣನ್ನೇ ಕೊರೆದಿರೋದು. ಸೊ ಬಹುಶಃ ಆ ಟೈಮಲ್ಲಿ ಏನೋ ಯುದ್ಧ ಏನಾದರೂ ಸಾರಿರ್ಬೋದು, ಹಂಗಾಗಿ ಅದು ಫಿನಿಷ್ ಆಗಿಲ್ಲ. ಸೊ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾತ್ರ ಇದು ಮಾಡಿದ್ದಾರೆ. ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ವಿಗ್ರಹನೆಲ್ಲ ಮಣ್ಣಲ್ಲೇ ಕೆತ್ತಿದ್ದಾರೆ. ಸೊ ಬಹುಶಃ ಇನ್ನೂ ಟೈಮ್ ಏನೋ ಇದ್ದರೆ ಅವ್ರಿಗೆ ಫುಲ್ ಫಿನಿಷ್ ಮಾಡಿದರೆ ಇನ್ನೂ ಸಖತ್ತಾಗಿ ಬರೋದೇನೋ. ಅಷ್ಟೊತ್ತಿಗೆ ಈ ಬಾಬರು, ಅಕ್ಬರು ಇವರೆಲ್ಲ ದಾಳಿ ಮಾಡ್ತಿರೋ ಟೈಮ್ ಅಂತ ಅನ್ಕೊತೀನಿ ಬಹುಶಃ. ಸೊ ಹಂಗಾಗಿ ಅಷ್ಟೊಂದು ಫಿನಿಷಿಂಗ್ ಬಂದಿಲ್ಲ. ಬಟ್ ಸುತ್ತ ಮಾತ್ರ ಸಿಕ್ಕಾಪಟ್ಟೆ ಒಳ್ಳೆ ಕಲ್ಯಾಣಿ ಇತ್ತು, ಒಂದು ಕಲ್ಯಾಣಿ ಥರ ಕೆರೆ ಸಿಕ್ಕಾಪಟ್ಟೆ ಸಖತ್ತಾಯಿತು. ಅದು ಒಂದು ಒಳ್ಳೆ ಲುಕ್ ಕೊಡ್ತಾಯಿತ್ತು. ಈ ಬೆಟ್ಟದಿಂದ ನೋಡೋದಕ್ಕೆ ಒಂದು ಊರು ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಲುಕ್ ಕೊಡ್ತಾಯಿತ್ತು. ಸೊ ನೋಡ್ತಾ ಇರ್ಬೋದು ನೀವು.
ಈ ವಿಡಿಯೋದಲ್ಲಿ ನೋಡಿ ಹೆಂಗೆ ಯಾವ ಥರ ಕೆತ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಆರ್ಕಿಟೆಕ್ಟು ಅದು ಇದು ಎಲ್ಲ ಸಿಕ್ಕಾಪಟ್ಟೆ ಇದೆ, ಬಟ್ ಅವಾಗಂತೂ ಏನೂ ಇರಲಿಲ್ಲ, ಎಲ್ಲ ಅವ್ರ ಕೈಯಿರ ಕೆತ್ತಿರುವಂಥದ್ದು. ಸೊ ಅಷ್ಟು ಮಿಷಿನರೀಸು ಅವಾಗ ಇರಲಿಲ್ಲ, ಏನೇ ಮಾಡಿದ್ರು ಸಹ ಮ್ಯಾನ್ ಪವರ್ ಯೂಸ್ ಮಾಡ್ಕೊಂಡೇ ಮಾಡಬೇಕಾಗಿತ್ತು. ಬಟ್ ಮೇಲಿಂದ ನೋಡೋದಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿದೆ ವ್ಯೂ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸ್ವಲ್ಪ ಜನ ಏನೋ ಕಮ್ಮಿ ಇದ್ದರೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಗೋದು, ಇನ್ನೂ ಸ್ವಲ್ಪ ವೀಡಿಯೋಗಳು ಜಾಸ್ತಿ ಡಿಟೈಲಾಗಿ ಮಾಡ್ಬೋದಾಯಿತು ಅಂತ ಅನ್ನಿಸ್ತು. ಸೊ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಒಂದು ಸ್ವಲ್ಪ ಇದು ಮಾಡ್ಕೊಂಡು ವೀಡಿಯೋಸ್ ಮಾಡ್ತೀನಿ. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸಹಕಾರ ಕೊಡಿ.